ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮೋಹನ್ ಕುಮಾರ್, ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಈಗ ಸುದ್ದಿಯಲ್ಲಿರ್ತಕ್ಕಂಥ ವಿಷಯ ಅಂದರೆ PSI, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವಿಷಯಗಳಿಗೆ ಸಂಬಂಧಿಸಿದಂತೆ ನಮ್ಮ ಒಂದು ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳು ಸ್ಟಾರ್ಟ್ ಆಗಿದೆ. ಕಂಪ್ಲೀಟ್ ಕೋರ್ಸ್ ನಿಮಗೆ ಅವೈಲೇಬಲ್ ಇದೆ. ಹಾಗಾದರೆ ಲಾಸ್ಟ್ 2000ರಲ್ಲಿ ಕೇಳಿರ್ತಕ್ಕಂಥ PSI ಪರೀಕ್ಷೆಯ ಪ್ರಶ್ನೆಗಳನ್ನು ನಾನು ಅನಾಲಿಸಿಸ್ ಮಾಡಿದ್ದೆ ಲಾಸ್ಟ್ ವಿಡಿಯೋದಲ್ಲಿ. ಹಾಗೆ ಈಗ ವಿಡಿಯೋ 2ನಲ್ಲಿ ಹಿಸ್ಟ್ರಿ ಕ್ವೆಶ್ಚನ್ ಅನಾಲಿಸಿಸ್ PSI ಎಕ್ಸಾಮಿನೇಷನ್ಗೆ ಸಂಬಂಧಿಸಿದಂಥ ಪೇಪರನ್ನು ನಿಮ್ಮ ಜೊತೆ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಹಾಗಾದರೆ ಇಲ್ಲಿ ಇತಿಹಾಸಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ಏನೆಲ್ಲ ಕೇಳ್ತಾ ಬಂದಿದ್ದಾರೆ ಅಥವಾ ಆ ಪ್ರಶ್ನೆಗಳು ಮುಂದಿನ ಪರೀಕ್ಷೆಯಲ್ಲಿ ಮತ್ತೆ ಯಾವ ರೀತಿ ಪ್ರಶ್ನೆಗಳು ನಮಗೆ ರಿಪೀಟ್ ಆಗ್ಬೋದು ಅನ್ನೋದನ್ನು ಮಾತಾಡ್ತಾ ಹೋಗೋಣ. ನೋಡಿ, ತುಂಬ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಗಳು, ರಾಂಗ್ ಆಪ್ಷನ್ಸ್ ಮೇಲೆ ಕ್ವಶನ್ಸ್ಗಳೇನಾದರೂ ರೈಸ್ ಆಗ್ಬೋದಾ ಅಂತಕ್ಕಂಥದ್ದು ನಾವು ಮಾತಾಡ್ತಾ ಹೋಗೋಣ. ನಮಗೆಲ್ಲ ಗೊತ್ತಿದೀಗ ಬಾದಾಮಿಯ ಗುಹಾಂತರ ದೇವಾಲಯಗಳನ್ನು ಕಟ್ಟಿಸಿದವರು ಯಾರು? ಈ ಕೇವ್ಸ್ ಟೆಂಪಲ್ ಅಂತ ಕರಿತೀವಿ. ಗುಹಾಂತರ ದೇವಾಲಯಗಳು ಕಟ್ಟಿಸಿದವರು ಯಾರು ಅಂತಕ್ಕಂಥದ್ದು. ಯಾಕೆ ಅಂದರೆ ಆಪ್ಷನ್ಸಲ್ಲಿ ಅವರು ಇನ್ನೂ ಕನ್ಫ್ಯೂಸ್ ಮಾಡ್ಬೋದಾಗಿತ್ತು. ಅಂದರೆ ಬಾದಾಮಿ ಚಾಲುಕ್ಯರು, ಕಲ್ಯಾಣಿ ಚಾಲುಕ್ಯರು, ಕಲ್ಯಾಣಿ ಕಲೆಚೂರಿಗಳು ಅಂತ ಕೊಡ್ಬೋದಿತ್ತು. ಈಗ ನಮಗಿಲ್ಲಿ ಚೋಳರಿದೆ, ಚಾಲುಕ್ಯರಿದೆ, ಹೊಯ್ಸಳರಿದೆ ಮತ್ತು ರಾಷ್ಟ್ರಕೂಟರಿದೆ. ನಿಮಗೆ ಡೈರೆಕ್ಟ್ ಆನ್ಸರ್ ಗೊತ್ತಾಗುತ್ತೆ, ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಆಗುತ್ತೆ ಅಂತಕ್ಕಂಥದ್ದು. ಬಾದಾಮಿ ಚಾಲುಕ್ಯರು. ನೋಡಿ, ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಈ ಬಾಗಲಕೋಟೆ ಡಿಸ್ಟಿಕ್ಕಲ್ಲಿರ್ತಕ್ಕಂತಹ ಈ ಒಂದು ಬಾದಾಮಿ ಅಂತಕ್ಕಂಥದ್ದೇನಿದೆ, ಹಾಗೆ ಐಹೊಳೆ ಅಂತಕ್ಕಂಥದ್ದೇನಿದೆ, ಹಾಗೆ ಈ ಪಟ್ಟದ ಕಲ್ಲು ಏನಿದೆ ಇದ್ರ ಮೇಲೆ ಪ್ರಶ್ನೆಗಳನ್ನು ನಮಗೆ ಕೇಳ್ತಾ ಹೋಗ್ಬೋದು. ಪಟ್ಟದ ಕಲ್ಲಿಗೆ ಸಂಬಂಧಿಸಿದಂತೆ ಈ 3 ಸಿಟೀಸ್ ಇರೋದು ಬಾಗಲಕೋಟೆ ಡಿಸ್ಟಿಕ್ಕಲ್ಲಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಬಾದಾಮಿಯ ಈ 4 ಗುಹೆಗಳು, ದೇರ್ ಆರ್ 4 ಕೇವ್ಸ್, ಈ 4 ಗುಹೆಗಳಿಗೆ ಸಂಬಂಧಿಸಿದಂತೆ ಈ 1ನೇ ಕೀರ್ತಿವರ್ಮ ಮತ್ತು ಮಂಗಳೇಶನ ಕಾಲದಲ್ಲಿ ಇವು ರಚನೆ ಆಗಿದ್ರ ಬಗ್ಗೆ ಗೊತ್ತಿರಬೇಕು. ಐಹೊಳೆಯಲ್ಲಿ ಮೇಗುತ್ತಿ ದೇವಾಲಯದಲ್ಲಿ ಐಹೊಳೆ ಶಾಸನ ಇರೋದ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಈ ಒಂದು ಲಡ್ಕಾನ್ ದೇವಾಲಯ ಮತ್ತು ಐಹೊಳೆಯಲ್ಲಿ ಮೇಗುತ್ತಿ ದೇವಾಲಯ ಇವೆಲ್ಲ ಇರ್ತಕ್ಕಂಥದ್ದು ಎಲ್ಲಿ ಅಂದರೆ ಐಹೊಳೆಯಲ್ಲಿ. ಹಾಗೆ ಪಟ್ಟದ ಕಲ್ಲಲ್ಲಿ ವಿರೂಪಾಕ್ಷ ದೇವಾಲಯ, ಈ ಲೋಕ ಮಹಾದೇವಿ ಮತ್ತು ತ್ರೈಲೋಕ ಮಹಾದೇವಿಯಿಂದ ಮಲ್ಲಿಕಾರ್ಜುನ ಟೆಂಪಲ್ ನಿರ್ಮಾಣ ಆಗಿದ್ರ ಬಗ್ಗೆ, ಲೋಕ ಮಹಾದೇವಿಯ ಕಾಲದಲ್ಲಿ ವಿರೂಪಾಕ್ಷ ದೇವಾಲಯ ನಿರ್ಮಾಣ ಆಗಿದ್ರ ಬಗ್ಗೆ ಕ್ವಶನ್ಸ್ ಕೇಳ್ಬೋದು. ಇದು ಒಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಪಟ್ಟದಕಲ್ಲು. ಹಾಗೆ ಬಾದಾಮಿ ಅಂತಕ್ಕಂಥದ್ದು ನರೇಂದ್ರ ಮೋದಿಯವರ ಹೃದಯ್ ಪ್ರೋಗ್ರಾಮಿಗೆ ಸೇರಿರ್ತಕ್ಕಂಥದ್ದು ಬಾದಾಮಿ ಲಾಸ್ಟ್ ಓಲ್ಡ್ ಕ್ವಶನ್ಸಲ್ಲಿ. ಹಾಗೆ ಚೋಳರ ಕಾಲದ ಒಂದು ಪ್ರಮುಖ ದೇವಾಲಯಗಳ ಬಗ್ಗೆ ಕೇಳ್ಬೋದು, ತಾಂಜಾವೂರು. ಹಾಗೆ ಪಲ್ಲವರ ಬಗ್ಗೆ ಕೇಳಿದರೆ ನಿಮಗೆ ಕಂಚಿ ಮತ್ತು ಮಹಾಬಲಿಪುರ, ಮಹಾಮಲ್ಲಪುರ. ಹೊಯ್ಸಳರ ಬಗ್ಗೆ ಕೇಳಿದರೆ ಪಂಚಕೂಟ ದೇವಾಲಯಗಳು, ಬೇಲೂರು ಇರ್ಬೋದು, ಹಳೇಬೀಡು ಇರ್ಬೋದು, ಸೋಮನಾಥಪುರ ಇರ್ಬೋದು, ದೊಡ್ಡ ಗದ್ದವನಹಳ್ಳಿ ಇರ್ಬೋದು, ಗೋವಿಂದನಹಳ್ಳಿ ಇರ್ಬೋದು. ರಾಷ್ಟ್ರಕೂಟರಿಗೆ ಸಂಬಂಧಿಸಿದಂತೆ ವಿಶೇಷವಾಗಿ ಎಲ್ಲೋರ ಮತ್ತು ಎಲಿಫ್ಯಾಂಟ ಅಂತಕ್ಕಂಥ 2 ಪ್ಲೇಸಲ್ಲಿ ನಿರ್ಮಾಣವಾದಂತಹ ದೇವಾಲಯಗಳ ಬಗ್ಗೆ ಮಾಹಿತಿ ಬೇಕಾಗುತ್ತೆ. ಹಾಗಾದರೆ ಈ ಬಾದಾಮಿಯ ಗುಹಾಂತರ ದೇವಾಲಯಗಳನ್ನು ಕಟ್ಟಿಸಿದವರು ಬಾದಾಮಿ ಚಾಲುಕ್ಯರ 1ನೇ ಕೀರ್ತಿವರ್ಮ ಮತ್ತು ಮಂಗಳೇಶನ ಕಾಲದಲ್ಲಿ ಈ ಗುಹೆಗಳ ನಿರ್ಮಾಣ ಆಗಿದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. 2ನೇ ಪ್ರಶ್ನೆ ಹೇಗಿದೆ, ಕವಿರಾಜ ಮಾರ್ಗ ಬರೆದವರು ನೃಪತುಂಗ, ಕೃಷ್ಣದೇವರಾಯ, ಚಾಮರಾಜ ಒಡೆಯರು, ರನ್ನನನ್ನು ನೀವು ಕನ್ನಡದಲ್ಲಿ ಓದ್ತೀರಾ, ಜಯಚಾಮರಾಜ ಒಡೆಯರನ್ನು ಮಾಡರ್ನ್ ಹಿಸ್ಟ್ರಿಯಲ್ಲಿ ನೀವು ಓದ್ತೀರಾ. ಮಾಡರ್ನ್ ಕರ್ನಾಟಕ ಹಿಸ್ಟ್ರಿಯಲ್ಲಿ ಜಯಚಾಮರಾಜ ಒಡೆಯರು ಮೊದಲ ಗವರ್ನರ್ ಜನರಲ್ ಆಗಿದ್ರ ಬಗ್ಗೆ ತಿಳ್ಕೊಳ್ತೀರಾ. ಇದಕ್ಕೆ ಆನ್ಸರ್ ಯಾವುದು ಅಂತ ನಿಮಗೆ ಗೊತ್ತಾಗಿದೆ, ನೃಪತುಂಗ. ನೋಡಿ, ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿದ್ದ ಶ್ರೀವಿಜಯ ಕನ್ನಡದಲ್ಲಿ ಈ ಕೃತಿ ಕವಿರಾಜ ಮಾರ್ಗವನ್ನು ಬರೀತಾನೆ. ಇದು ಕನ್ನಡದ ಮೊದಲ ಉಪಲಬ್ಧ ಕೃತಿ ಅಥವಾ ದೊರೆತ ಕೃತಿ ಅಂತ ಕರಿತೀವಿ. ನೆಕ್ಸ್ಟ್ ಹಾಗಾದರೆ ಶ್ರೀಕೃಷ್ಣ ದೇವರಾಯ ಅಂತಕ್ಕಂಥವನು ಜಾಂಬವತಿ ಕಲ್ಯಾಣ ಅಂತಕ್ಕಂಥದ್ದು, ರಸಮಂಜರಿ ಅಂತಕ್ಕಂಥ 2 ಸಂಸ್ಕೃತದಲ್ಲಿ ಬರೀತಾನೆ. ಅಮುಕ್ತ ಮೌಲ್ಯ ಅಂತಕ್ಕಂಥ ಕೃತಿಯನ್ನು ತೆಲುಗಲ್ಲಿ ಬರೀತಾನೆ. ಶ್ರೀಕೃಷ್ಣ ದೇವರಾಯ ಯವನ ರಾಜ್ಯ ಪ್ರತಿಷ್ಠಾಪನಾಚಾರಿ ಅಂತ ಬಿರುದಿದ್ದು ಶ್ರೀಕೃಷ್ಣ ದೇವರಾಯನಿಗೆ. ಹಾಗಾದರೆ ಈ 2 ಪ್ರಶ್ನೆಗಳನ್ನು ಆಧಾರವಾಗಿಟ್ಕೊಂಡು ನೆಕ್ಸ್ಟ್ PSIನಲ್ಲಿ ಈ ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಬಂದಂತಹ ಒಂದು ಉತ್ತರ ಭಾರತದ ಧಾರ್ಮಿಕ ಸುಧಾರಕರ ಬಗ್ಗೆ ಕ್ವಶನ್ ಕೇಳಿದ್ದಾನೆ. ಚೈತನ್ಯರು ಮತ್ತು ವಲ್ಲಭಾಚಾರ್ಯರು, ಬಂಗಾಳದ ಚೈತನ್ಯರು, ಬಂಗಾಳದ ವಲ್ಲಭಾಚಾರ್ಯರು ಏನು ಮಾಡ್ತಾರೆ, ಇವರ ಆಸ್ಥಾನಕ್ಕೆ ಬರ್ತಾರೆ, ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ, ವಿಜಯನಗರಕ್ಕೆ. ಹಾಗಾದರೆ ಮುಂದಿನ ಪ್ರಶ್ನೆ, ಕೂಡಲ ಸಂಗಮ ಯಾವ ಜಿಲ್ಲೆಯಲ್ಲಿದೆ?
ನೋಡಿ, ನಮಗೆ ಎಲ್ಲವೂ ಸಹ ವಿಶೇಷವಾಗಿ ಕೇಳ್ತಾ ಹೋಗಿದ್ದಾನೆ ಬಸವೇಶ್ವರಿಗೆ ಸಂಬಂಧಿಸಿದಂತೆ. ನೋಡಿ, ಬಿಜಾಪುರದ ಬಸವನ ಬಾಗೇವಾಡಿಯಲ್ಲಿ ಬಸವೇಶ್ವರರು 1132ರಲ್ಲಿ ಜನಿಸಿದಂಥದ್ದು. ಮಾದರಸ ಮತ್ತು ಮಾದಲಾಂಬಿಕೆ ಅಂತಕ್ಕಂಥ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಈ ಬಸವನ ಬಾಗೇವಾಡಿ, ಈ ಬಸವನ ಬಾಗೇವಾಡಿ ಎಲ್ಲಿ ಬರುತ್ತೆ ಅಂದರೆ ಬಿಜಾಪುರ. ಹಾಗಾದರೆ ಈ ಬಸವೇಶ್ವರರು ಈ ಕಲ್ಯಾಣಿಯಲ್ಲಿ ಒಂದು ಅನುಭವ ಮಂಟಪವನ್ನು ಎಲ್ಲಿ ಸ್ಟಾರ್ಟ್ ಮಾಡಿದರು ಅಂತ ಕೇಳಿದರೆ ಬೀದರ್, ಕಲ್ಯಾಣಿಯಲ್ಲಿ, ಬೀದರ್ನಲ್ಲಿ ಅನುಭವ ಮಂಟಪ ಎಲ್ಲಿದೆ ಅಂದರೆ. ಹಾಗಾದರೆ ಬಾಗಲಕೋಟೆಯ ಕೂಡಲ ಸಂಗಮ ಎಲ್ಲಿ ಬರುತ್ತೆ? ಈ ಕೂಡಲ ಸಂಗಮ ಬಾಗಲಕೋಟೆಗೆ ಸಂಬಂಧಿಸಿದಂತೆ. ಲಾಸ್ಟ್ PSI 2000 PSI ಎಕ್ಸಾಮಲ್ಲಿ ಇದು 2002ರ PSI ಪರೀಕ್ಷೆ ಪೇಪರ್ ನಾನು ಬಿಡಿಸ್ತಾರೆ. ಆದರೆ 2000ದ PSI ಪರೀಕ್ಷೆಯಲ್ಲಿ ಏನು ಕೇಳಿದ್ದ, ಕೂಡಲ ಸಂಗಮದಲ್ಲಿ ಯಾವ ನದಿಗಳು ಸೇರುತ್ತೆ ಅಂತಕ್ಕಂಥದ್ದು. ನಿಮಗೆ ಕೃಷ್ಣ ಘಟಪ್ರಭಾ ಮತ್ತು ಕೃಷ್ಣ ಮಲಪ್ರಭಾ ಬಗ್ಗೆ ಕೇಳಿದ್ದ. ನೋಡಿ, ಅದೇ ಪ್ರಶ್ನೆಗೆ ಆಧಾರವಾಗಿ ಇಲ್ಲಿ ಬಾಗಲಕೋಟೆಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳಿದ್ದಾನೆ. ಕೂಡಲ ಸಂಗಮ, ರಾಯಚೂರು ಅಂತಕ್ಕಂಥದ್ದು ಹಿಸ್ಟಾರಿಕಲ್ ಆಗಿ ಅಶೋಕನ ಶಾಸನಗಳಿಗೆ ಸಂಬಂಧಿಸಿದಂತೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ಬೋದು ಅಂತ ಗೊತ್ತಿರಬೇಕು. ಕೂಡಲ ಸಂಗಮ ಬಾಗಲಕೋಟೆ, ಹಾಗೆ ಬಸವನ ಬಾಗೇವಾಡಿ ಬಿಜಾಪುರ, ಬೀದರ್ ಅಂತಕ್ಕಂಥದ್ದು ಅನುಭವ ಮಂಟಪ ಕಲ್ಯಾಣಿ ಇರ್ತಕ್ಕಂಥದ್ದು. ಹಾಗಾದರೆ ಬಸವೇಶ್ವರರು ಕೂಡಲ ಸಂಗಮದಲ್ಲಿ ಈ 1168ರಲ್ಲಿ ಲಿಂಗೈಕ್ಯರಾಗಿದ್ದರ ಬಗ್ಗೆ ನಿಮಗೆ ಗೊತ್ತಿರಬೇಕು. ವಿಶೇಷವಾಗಿ ನಮಗೆ ಪ್ರಶ್ನೆ ಇತ್ತೀಚೆಗೆ ಬಸವೇಶ್ವರ ಸ್ಟ್ಯಾಚ್ಯೂಗಳು ಎಲ್ಲೆಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಮತ್ತು ಬಸವೇಶ್ವರರ ಅನುಭವ ಮಂಟಪದ ಮೊದಲ ಅಧ್ಯಕ್ಷ ಅಲ್ಲಮಪ್ರಭುಗಳ ಬಗ್ಗೆಯೂ ಸಹ ಗೊತ್ತಿರಬೇಕು. ಇದು ಮೋಸ್ಟ್ ರಿಪೀಟೆಡ್ ಪ್ರಶ್ನೆ. ಇದು ಅಸ್ಪೃಶ್ಯತೆ ಹಿಂದೂ ಧರ್ಮದ ಸಾರಾಂಶ ಅನ್ನುವುದನ್ನು ತೋರಿಸಿಕೊಟ್ಟರೆ ನಾನು ಸ್ವತಃ ಹಿಂದೂ ಧರ್ಮದ ವಿರುದ್ಧವೇ ಬಹಿರಂಗವಾಗಿ ದಂಗೆ ಹೇಳುತ್ತೇನೆ. ಈ ಮಾತನ್ನು ಹೇಳಿದವರು ಯಾರು? ಆಲ್ಮೋಸ್ಟ್ ನಿಮಗೆ ತಿಲಕ್ ಮತ್ತು ಜ್ಯೋತಿಬಾ ಫುಲೆ ಅಲ್ಲ ಅಂತ ಗೊತ್ತಾಗುತ್ತೆ. ಮಹಾರಾಷ್ಟ್ರದ ಮಹಾತ್ಮ ಜ್ಯೋತಿಬಾ ಫುಲೆ ಒಬ್ಬ ಫ್ರೀ ಆ್ಯಂಡ್ ಕಂಪಲ್ಸರಿ ಆ್ಯಂಡ್ ಯೂನಿವರ್ಸಲ್ ಎಜುಕೇಷನ್ ಬಗ್ಗೆ ಮಾಡರ್ನಿಸ್ಟ್ಗಿಂತ ಮೊದಲೇ ಮಾತಾಡಿದವನು ಜ್ಯೋತಿಬಾ ಫುಲೆ. ತಿಲಕ್ ಅವರು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಮತ್ತು ಗಣೇಶ ಶಿವಾಜಿ ಉತ್ಸವವನ್ನು ಮಾಡಿದಂಥವ್ರು. ಹಾಗಾದರೆ ಇತಿಹಾಸ ಮರೆತವರು ಇತಿಹಾಸ ಸೃಷ್ಟಿಸಲಾರರು ಅಂತ ಹೇಳಿದ್ಯಾರು ಅಂದರೆ ಡಾಕ್ಟರ್ BR ಅಂಬೇಡ್ಕರ್. ಆದರೆ ಈ ಅಸ್ಪೃಶ್ಯತೆ ಅಥವಾ ಪೂನಾ ಫ್ಯಾಕ್ಟ್ ಬಗ್ಗೆ ಅಥವಾ ಕೋಮು ಗಲಭೆ ಬಗ್ಗೆ ಹೋರಾಡಿದ್ಯಾರು ಅಂದರೆ ಮಹಾತ್ಮ ಗಾಂಧೀಜಿ. ಈ ಒಂದು ಡೆಫಿನೇಷನ್ಸ್ ಯಾರ್ದು ಅಂದರೆ ಮಹಾತ್ಮ ಗಾಂಧೀಜಿಯವ್ರದ್ದು ಅಂತ ನಿಮಗೆ ಗೊತ್ತಿದೆ. ಈ ಡೆಫಿನೇಷನ್ಸ್ ಯಾರ್ದು ಅಂದರೆ ಮಹಾತ್ಮ ಗಾಂಧೀಜಿಯವ್ರದ್ದು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ಮುಂದಿನ ಪ್ರಶ್ನೆ ಹೀಗಿದೆ, ಕೆಳಗಿನ ಯಾವ ಜೋಡಣಿ ತಪ್ಪಾಗಿದೆ? ನೋಡಿ, ಸಿಪಾಯಿ ದಂಗೆ ಫಸ್ಟ್ ಇಂಡಿಪೆಂಡೆಂಟ್ ವಾರ್ ಅಂತಕ್ಕಂಥದ್ದು 1857 ನಮಗೆ ಈ ಮೇ 10ನೇ ತಾರೀಕು ಸ್ಟಾರ್ಟ್ ಆಯಿತು. ಮೇ 31ಕ್ಕೆ ನಾವು ಸ್ಟಾರ್ಟ್ ಮಾಡಬೇಕಂತ ಮಾಡಿದ್ವಿ. ಸಿಪಾಯಿ ದಂಗೆ ಅಂತಕ್ಕಂಥದ್ದು ಅನ್ಪ್ಲ್ಯಾನಡ್ ಆಗುತ್ತೆ. ಮೀರತ್ನಲ್ಲಿ ಮೇ 10ಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಬಂಗಾಳದ ವಿಭಜನೆ ಅಂತಕ್ಕಂಥದ್ದು 1905. ಈ ಬಂಗಾಳದಲ್ಲಿ ಅಕ್ಟೋಬರ್ 16ನೇ ತಾರೀಕು ರಕ್ಷಾಬಂಧನ್ ಮತ್ತು ಬಂಗಾಳ ಶೋಕ ದಿನ ಏನಾಗುತ್ತೆ, ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಹಾಗಾದರೆ ಜಲಿಯನ್ ವಾಲಾಬಾಗ್ ಪಂಜಾಬಿನ ನಾಡಹಬ್ಬ, ಬೈಸಾಖಿ ನಾಡಹಬ್ಬದ ದಿವಸ ಇದು ಏಪ್ರಿಲ್ 13ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ಭಾರತ ಬಿಟ್ಟು ತೊಲಗಿ, ಇದು ಆಪ್ಷನ್ ತಪ್ಪಾಗಿದೆ. 1942 ಈ ಆಗಸ್ಟ್ 8ನೇ ತಾರೀಕು ಈ ಕ್ವಿಟ್ ಇಂಡಿಯಾ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ. ಕ್ವಿಟ್ ಇಂಡಿಯಾ, ಜಲಿಯನ್ ವಾಲಾಬಾಗ್, ಪಾರ್ಟಿಷನ್ ಆಫ್ ಬಂಗಾಳ ಮತ್ತು ಸಿಪಾಯಿ ಮಿಟಿನಿ ಬಗ್ಗೆ ನಮಗೆ ಮಾಹಿತಿ ಗೊತ್ತಾಯಿತು. 5ನೇ ಪ್ರಶ್ನೆಗೆ ಯಾವ ಒಂದು ಸ್ಟೇಟ್ಮೆಂಟ್ ತಪ್ಪಾಗಿದೆ ಅಂದರೆ ಆಪ್ಷನ್ ಡಿ ತಪ್ಪಾಗಿದೆ. ಆಪ್ಷನ್ ಡಿ ತಪ್ಪಾಗಿದೆ. ನೆಕ್ಸ್ಟ್ ಹಾಗಾದರೆ ಕೆಳಗಿನ ಜೋಡಣೆಯಲ್ಲಿ 2 ಸರಿಯಾದ ಉತ್ತರಗಳಿರುವುದು ಇದರಲ್ಲಿ ಜೋಡಿಸಿ. 2 ಸರಿಯಾದ ಉತ್ತರಗಳು ಇರುವುದು ಇದರಲ್ಲಿದೆ. ಇಲ್ಲಿ 2 ಮಾತ್ರ ಸರಿಯಾಗಿದೆ. ಯಾಕೆಂದರೆ ಇಲ್ಲಿ ಬೇರೆ ಆಪ್ಷನ್ಸ್ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. 2 ಏನಾದರೂ ಸರಿಯಾಗಿತ್ತು ಅಂದರೆ ನೀವು ಡೈರೆಕ್ಟ್ ಆನ್ಸರ್ ಆಗ್ಬೋದು. ಮತ್ತು 3 ಮತ್ತು 4 ಓದೋ ಅವಶ್ಯಕತೆ ಇಲ್ಲ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅಂತ ಹೇಳಿದವ್ರು ನೀವೆಲ್ಲ ಓದಿರ್ತೀರ. ತಿಲಕ್ ಅವರು ಸ್ವರಾಜ್ಯ ಈಸ್ ಮೈ ಬರ್ತ್ ರೈಟ್, ಐ ಹ್ಯಾವ್ ಶೆಲ್ ಇಟ್ ಅಂತ ಹೇಳಿದವರು ಬಾಲಗಂಗಾಧರ ತಿಲಕ್ ಅವರು. ಇದು ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ನೋಡಿ, ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಅನ್ನೋದು ಬೇರೆ ರೀತಿ ಕೇಳಿದರೆ, ರಕ್ತ ತರ್ಪಣಕ್ಕೆ ಸಿದ್ಧರಾಗಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ತಂದು ಕೊಡುತ್ತೇನೆ. ನೋಡಿ, ಏಳಿ ಎದ್ದೇಳಿ
ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳಿದವರು ಸ್ವಾಮಿ ವಿವೇಕಾನಂದ. ಸುಭಾಷ್ ಚಂದ್ರ ಬೋಸ್ ಈ ಡೆಫಿನೇಷನ್ಸ್ ಕೇಳಿದರು. ಹಾಗಾದರೆ 1 and 2 ಎರಡೂ ಡೆಫಿನೇಷನ್ಸ್ ಕರೆಕ್ಟ್ ಆದಮೇಲೆ ಮೂರನೇದು ನಾಲ್ಕನೇದು ನಾವು ಓದೋ ಅವಶ್ಯಕತೆ ಇಲ್ಲ. ಮಾಡು ಇಲ್ಲವೇ ಮಡಿ ಅಂತಕ್ಕಂಥದ್ದು ಗಾಂಧೀಜಿಯವರು. ಹಾಗೆ ಈ ಒಂದು ನವತಾರೆ ಸ್ವತಂತ್ರ ತಾರೆ ಉದಯಿಸಲದಿ ಪೂರ್ವದಲ್ಲಿ ಅಂತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರದ ಅಲ್ಲ ಅಂತಕ್ಕಂಥದ್ದು ನಮಗೆ ಗೊತ್ತಾಯಿತು. ಏಕೆಂದರೆ ಈ ಆಪ್ಷನ್ಸಲ್ಲಿ ಎಲ್ಲೂ ಸಹ ಎರಡು ಸ್ಟೇಟ್ಮೆಂಟ್ ಸರಿ ಇರತಕ್ಕಂಥದ್ದು ಇಲ್ಲ. ಮೊದಲ ಎರಡು ಸ್ಟೇಟ್ಮೆಂಟ್ ಸರಿಯಾಗಿದ್ದರಿಂದ ನಮಗೆ 3 ಮತ್ತು 4 ಅವಶ್ಯಕತೆಯೇ ಇರೋದಿಲ್ಲ. ಎಸ್, ಹಾಗಾದರೆ ಈ ಎರಡು ಸ್ಟೇಟ್ಮೆಂಟ್ ಬಗ್ಗೆ ಮಾತಾಡಿ. ನೆಕ್ಸ್ಟ್ 7ನೇ ಪ್ರಶ್ನೆ ಹೀಗಿದೆ. ಈ ಕೆಳಗಿನ ಹಾಡು ಗಾಂಧೀಜಿಯವರಿಗೆ ಎಷ್ಟು ಪ್ರಿಯವಾಗಿತ್ತೆಂದರೆ ಅವರು ಭಗವದ್ಗೀತೆಯನ್ನೇನಾದರೂ ನಾನು ಮರೆತರೆ ಈ ಹಾಡೊಂದು ಸಾಕು ನನ್ನನ್ನು ಸಂತೈಸಲು ಅಂತ. ಏಕೆಂದರೆ ಇಲ್ಲಿ ಜನಗಣಮನ ರವೀಂದ್ರನಾಥ್ ಟ್ಯಾಗೋರ್ದು, ಈಶ್ವರಲ್ಲ ತೋರನಾಮ್ ಇವೆರಡೂ ಅಲ್ಲ. ಎರಡರಲ್ಲಿ ಕನ್ಫ್ಯೂಸ್ ಆಗ್ಬೋದು ನಿಮಗೆ. ರಘುಪತಿ ರಾಘವ ರಾಜಾರಾಮ್ ಮತ್ತು ವೈಷ್ಣವ ಜನತೋ ತೇನ್ ಕಾಹಿಯೋ ಜೈ ಅಂತ. ನೋಡಿ, 1930 ಈ ದಂಡಿ ಮೂಮೆಂಟಲ್ಲಿ ರಘುಪತಿ ರಾಘವ ರಾಜಾರಾಮ್ ಅಂತಕ್ಕಂಥ ಸಾಂಗ್ ಫೇಮಸ್ ಆಗಿತ್ತು. ಆದರೆ ಭಗವದ್ಗೀತೆಯನ್ನು ಮರೆತರೆ ಅಂತಕ್ಕಂಥ ಎರಡೂ ಇವರಿಗೆ ಭಾಳ ವಿಶಿಷ್ಟವಾದ ಸಾಂಗ್ಗಳು. ಈ ವೈಷ್ಣವ ಜನತೋ ತೇನ್ ಕೋಯ್ಯ ಅಂತಕ್ಕಂಥದ್ದು ವಿಶೇಷವಾಗಿ ನೋಡ್ಬೋದು. ಹಾಗಾದರೆ ಸಿವಿಲ್ ಡಿಸೊಬಿಡಿಯೆಂಟ್ ಮೂಮೆಂಟಲ್ಲಿ ಹೆಚ್ಚಾಗಾಡಿದ್ದು ರಘುಪತಿ ರಾಘವ ರಾಜಾರಾಮ್ ಸಾಂಗ್. ಮತ್ತು ಆ ಕ್ವಶನ್ಸ್ ಬೇರೆ ರೀತಿಯಲ್ಲಿ ಕೇಳ್ಬೋದು. ಎಸ್, ಹಾಗಾದರೆ ಮುಂದಿನ ಪ್ರಶ್ನೆ, ಭಗತ್ ಸಿಂಗ್ ಪೊಲೀಸ್ ಕಮಿಷನರ್ ಸ್ಯಾಂಡರ್ಸನನ್ನು ಗುಂಡಿಟ್ಟು ಕೊಲ್ಲಲು ಕಾರಣ ಆತ ಸಾರ್ವಜನಿಕ ಸಂರಕ್ಷಣೆ ಮಸೂದೆ, ಈ ಒಂದು ಪಬ್ಲಿಕ್ ಸೇಫ್ಟಿ ಬಿಲ್ ಅಥವಾ ಸೇಫ್ಟಿ ಬಿಲ್ ಶಾಸಕಾಂಗ ಅಥವಾ ಶಾಸಕ ಮಗ ಸಭೆಯಲ್ಲಿ ಒತ್ತಾಯದಿಂದ ಒಪ್ಪಿಗೆ ಪಡೆದಿದ್ದು ಶಾಸಕಾಂಗ ಸಭೆಯಲ್ಲಿ ಶಾಂತಿಯುತವಾದ ಮೆರವಣಿಗೆಯ ಮೇಲೆ ಲಾಠಿ ಪ್ರಹಾರ ನಡೆಸಿ ಅದರಲ್ಲಿ ಲಾಲಾ ಲಜಪತ್ ರಾಯರನ್ನು ಗಾಯಗೊಳಿಸಿದ್ದು. ಇದು ರೈಟ್ ಆನ್ಸರ್ ಸ್ನೇಹಿತರೆ. 1928ರಲ್ಲಿ ಈ ಬಿಳಿಯರ ಆಯೋಗ ಸೈಮನ್ ಕಮಿಷನ್ ಅಂತಕ್ಕಂಥದ್ದು ಲಾಹೋರಿಗೆ ಬಂದಂಥ ಸಂದರ್ಭದಲ್ಲಿ ಈ ಅಟ್ಯಾಕ್ ಆಯಿತು. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಬೇಕು. ಹಾಗಾದರೆ ಶಸ್ತ್ರಾಸ್ತ್ರಗಾರದ ಮೇಲೆ ನಡೆದ ದಾಳಿಯನ್ನು ಪಾಲ್ಗೊಂಡಿದ್ದರ ವಿರುದ್ಧ ಬಿಗಿ ಕಾರ್ಯಾಚರಣೆ ಅಂತ ಕೇಳ್ಬೋದು. ಅಲಹಾಬಾದ್ನಲ್ಲಿ ಚಂದ್ರಶೇಖರ್ ಆಜಾದ್ ಸತ್ತ ಪೊಲೀಸ್ ಮುಖ್ಯ ನೇತೃತ್ವ ವಹಿಸಿದ್ದನ್ನು ಅಂತಕ್ಕಂಥದ್ದು ಕೇಳ್ಬೋದು. ಬಟ್ಟು ಈ 8ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಯಾವುದು ಅಂದರೆ ಸೆಕೆಂಡ್ ಒನ್ ರೈಟ್ ಆನ್ಸರ್ ಸ್ನೇಹಿತರೆ. ಸೆಕೆಂಡ್ ಒನ್ ರೈಟ್ ಆನ್ಸರ್. ಎಸ್, ಹಾಗಾದರೆ ಮುಂದಿನ ಪ್ರಶ್ನೆ ಹೀಗಿದೆ. ಸೈಮನ್ ಆಯೋಗದ ನೇಮಕಾತಿ ವಿರುದ್ಧ ರಾಷ್ಟ್ರೀಯವಾದಿಗಳು ಪ್ರತಿಭಟಿಸಲು ಕಾರಣ. ಆಯೋಗದಲ್ಲಿ ಭಾರತೀಯರು ಯಾರೂ ಇರಲಿಲ್ಲ. ಈ ವಿಷಯವನ್ನು ಕೇಂದ್ರ ಶಾಸಕಾಂಗ ಪರಿಷ್ಕರಿಸಲಿ ಮಂಡಿಸಲಿ ಚರ್ಚಿಸಿರಲಿಲ್ಲ. ಆಯೋಗದ ಪ್ರಸ್ತಾವನೆಗಳು ಅವರ ಆಶಯಗಳಿಗೆ ತಕ್ಕಂತಿರಲಿಲ್ಲ. ಆಯೋಗವನ್ನು ನೇಮಿಸುವ ಮೊದಲ ರಾಷ್ಟ್ರೀಯವಾದಿಗಳಿಗೆ ಸಮಾಲೋಚನೆ ನಡೆಸಿರಲಿಲ್ಲ. ನೋಡಿ, ಈ ವಿಷಯಗಳ ಬಗ್ಗೆ ನಮಗೆ ಮಾಹಿತಿ ಇರಬೇಕು. ನೋಡಿ, ಸೈಮನ್ ಆಯೋಗದ ನೇಮಕಾತಿ ವಿರುದ್ಧ ರಾಷ್ಟ್ರೀಯವಾದಿಗಳು ಪ್ರತಿಭಟಿಸಿದ್ದು ಯಾಕೆ ಅಂದರೆ ಆಯೋಗದಲ್ಲಿ ಯಾರೂ ಸಹ ಇರಲಿಲ್ಲ. ನೋಡಿ, ಈ ಸೈಮನ್ ಆಯೋಗ ಗೋ ಬ್ಯಾಕ್ ಟು ಸೈಮನ್ ಇಂಡಿಯನ್ ಕಾಂಗ್ರೆಸ್ ಸಹ ವಿರೋಧಿಸಿತು. 1927ರಲ್ಲಿ ಭಾರತದ ಸ್ಥಳೀಯ ಸಂಸ್ಥೆಗಳ ಅಧ್ಯಯನಕ್ಕಾಗಿ 7 ಜನ ಬಿಳಿಯರು ಅಂದರೆ ಬ್ರಿಟಿಷರು, ಅಂದರೆ ಈ ಸೈಮನ್ ಆಯೋಗವನ್ನು ಬಿಳಿಯರ ಆಯೋಗ ಅಂತಲೂ ಸಹ ನಾವು ಕರಿತಾ ಇದ್ವಿ. ಈ ಸೈಮನ್ ಆಯೋಗ ಈ ರೀತಿಯಾಗಿದ್ದರಿಂದ ಇಲ್ಲಿ ಸಮಸ್ಯೆ ಹೆಚ್ಚಾಗ್ತಾ ಬರುತ್ತೆ. ಇದು 1928ಕ್ಕೆ ಭಾರತಕ್ಕೆ ಬರುತ್ತೆ, 30ಕ್ಕೆ ತನ್ನ ರಿಪೋರ್ಟನ್ನು ಕೊಡುತ್ತೆ. ಆದರೆ ಸೈಮನ್ ಕಮಿಷನನ್ನು ವಿರೋಧಿಸಿ ಲಾಲಾ ಲಜಪತ್ ರಾಯ್ ಅವರು ಡೆತ್ ಆಗಿದ್ರ ಬಗ್ಗೆ ನಿಮಗೆ ಗೊತ್ತಿದೆ. ಆಯೋಗದಲ್ಲಿ ಭಾರತೀಯರು ಯಾರೂ ಇರಲಿಲ್ಲ ಕಾರಣ ಈ ಆಯೋಗವನ್ನು ವಿರೋಧಿಸಲಾಯಿತು ಅಂತ ಗೊತ್ತಿರಬೇಕು. ನೆಕ್ಸ್ಟ್, ಹಾಗಾದರೆ ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೇರಿಸಿದ ಸ್ಥಳ. ನೋಡಿ, ಇಲ್ಲಿ ಎಲ್ಲೂ ಸಹ ಬೆಳಗಾಂ ಡಿಸ್ಟಿಕ್ಕಲ್ಲೇ ಬರುತ್ತೆ, ಧಾರವಾಡ ಇಲ್ಲ, ಕಿತ್ತೂರು ಮತ್ತು ನಂದಗಡ 3 ಸಹ ಸಂಗೊಳ್ಳಿ ರಾಯಣ್ಣಗೆ ಸಂಬಂಧಿಸಿದೆ. ನೋಡಿ, ಈ ಸಂಗೊಳ್ಳಿ ರಾಯಣ್ಣ ಅಂತಕ್ಕಂಥವರು ನಮಗೆ ವಿಶೇಷವಾಗಿ ಆಗಸ್ಟ್ 15ನೇ ತಾರೀಕು ಜನಿಸಿದ್ರು. ಅದು ಎಲ್ಲಿ ಅಂದರೆ ಸಂಗೊಳ್ಳಿ, ಇದು ಎಲ್ಲಿದೆ ಅಂದರೆ ಬೆಳಗಾಮಲ್ಲಿದೆ. ಅದೇ ರೀತಿ ಇವ್ರನ್ನ ಗಲ್ಲಿಗೇರಿಸಿದ್ದು ಜನವರಿ 26 ಎಲ್ಲಿ ಅಂದರೆ ನಂದಗಡ. ಈ ನಂದಗಡ ಎಲ್ಲಿದೆ ಅಂದರೆ ಇದು ಸಹ ಬೆಳಗಾಮಲ್ಲಿದೆ, ಬೆಳಗಾವಿ ಡಿಸ್ಟಿಕ್ಕಲ್ಲಿದೆ. ಕಿತ್ತೂರು ರಾಣಿ ಚೆನ್ನಮ್ಮಗೆ ಸಂಬಂಧಿಸಿದಂತೆ ಲಾಸ್ಟ್ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳಿದ್ರು. ಕಿತ್ತೂರು ರಾಣಿ ಚೆನ್ನಮ್ಮ
ಇವಳ. ಒಂದು ಗಂಡನ ಹೆಸರು ಮಲ್ಲ ಸರ್ಜನ ಬಗ್ಗೆ, ಮಗ ರುದ್ರ ಸರ್ಜನ ಬಗ್ಗೆ ನಾನು ಮಾತಾಡಿದ್ದೆ 2000 PSIನಲ್ಲಿ. ಇದು 2022 PSI. ಇದೇ ಥರ ಕಂಟಿನ್ಯೂಟಿ ಮಾಡಿದಾಗ ನಮಗೆ ಕ್ವಶನ್ಸ್ ಎಲ್ಲೆಲ್ಲಿ ಯಾವ ರೀತಿ ಒಂದರಿಂದ ಒಂದಕ್ಕೆ ಹೇಗೆ ರೈಸ್ ಆಗ್ತಾ ಹೋಗಿದೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್, ವಂದೇ ಮಾತರಂ ಗೀತೆಯನ್ನು ಬರೆದವರು ರವೀಂದ್ರನಾಥ್ ಟ್ಯಾಗೋರ್, ಬಂಕಿಮಚಂದ್ರ ಚಟರ್ಜಿ, ಶರತ್ ಚಂದ್ರ ಚಟರ್ಜಿ, ಸಾವರ್ಕರ್. ಅಭಿನವ ಭಾರತ ಸಾವರ್ಕರ್ದು. ವಂದೇ ಮಾತರಂ ಗೀತೆ ಅಂತಕ್ಕಂಥದ್ದನ್ನು ಬರೆದಂಥವರು ಬಂಕಿಮಚಂದ್ರ ಚಟರ್ಜಿ. ಇವರ ಕಾದಂಬರಿ ಯಾವುದು ಅಂದರೆ ಆನಂದ ಮಠ ಅಂತ. ಆನಂದ ಮಠ. ಈ ಕಾದಂಬರಿ ಅಂತಕ್ಕಂಥದ್ದು ಸನ್ಯಾಸಿ ದಂಗೆಗೆ ಸಂಬಂಧಿಸಿದೆ ಅಂತ ಗೊತ್ತಿರಬೇಕು. ಹಾಗಾದರೆ 1896 ಫಸ್ಟ್ INCಯಲ್ಲಿ ವಂದೇ ಮಾತರಮ್ಮನ್ನು ಆಡಿದವರು ರವೀಂದ್ರನಾಥ್ ಟ್ಯಾಗೋರ್. ಹಾಡಿದವರು ಯಾರು ಅಂದರೆ ರವೀಂದ್ರನಾಥ್ ಟ್ಯಾಗೋರ್. ನಿಮಗೆ ಗೊತ್ತಿರಬೇಕು. ಕಲ್ಕತ್ತಾ ಕಾನ್ಫರೆನ್ಸಲ್ಲಿ ವಂದೇ ಮಾತರಂ ಗೀತೆ, ಆನಂದ ಮಠ ಅಂತಕ್ಕಂಥ ಕಾದಂಬರಿ. ದ ಫಸ್ಟ್ ಗ್ರ್ಯಾಜುಯೇಷನ್ ಆಫ್ ಇಂಡಿಯಾ ಬಂಕಿಮಚಂದ್ರ ಚಟರ್ಜಿ. ಮನುಸ್ಮೃತಿಯಲ್ಲಿ ವಿಚಾರ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಅಧಿಕಾರ ನಿರ್ವಹಣಾ ಕೌಶಲ್ಯ ಮತ್ತು ನ್ಯಾಯ ಸಂಹಿತೆ. ನಿಮಗೆಲ್ಲ ಒಂದು ಮನುಸ್ಮೃತಿ ಅಂತಕ್ಕಂಥದ್ರ ಬಗ್ಗೆ ಓದಿರ್ತೀರ. ಇದನ್ನು ಮನು ಚಕ್ರವರ್ತಿ ಬರೆದಿರ್ತಾನೆ. ಇದು ಈ ಒಂದು ಗುಪ್ತರ ಪೂರ್ವ ಕಾಲದಲ್ಲಿ ರಚನೆ ಆಗಿತ್ತು. ಅಂದರೆ ಗುಪ್ತರಿಗಿಂತ ಮೊದಲೇ ಆಗಿತ್ತು, ಉತ್ತರ ಅಲ್ಲ, ಪೂರ್ವ ಕಾಲದಲ್ಲಿ. ಇದು ಒಂದು ನ್ಯಾಯ ಸಂಹಿತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಈ ನ್ಯಾಯ ಮತ್ತು ನ್ಯಾಯ ದರ್ಶನಕ್ಕೆ ಸಂಬಂಧಿಸಿದಂಥ ಮನುಸ್ಮೃತಿ ಇರ್ಬೋದು, ನಾರದ ಸ್ಮೃತಿ ಇರ್ಬೋದು ಮತ್ತು ಯಜ್ಞವಲ್ಕ ಸ್ಮೃತಿ ಇರ್ಬೋದು. ಈ ಸ್ಮೃತಿಗಳ ಬಗ್ಗೆ ನಿಮಗೆ 3 ಸ್ಮೃತಿಗಳ ಬಗ್ಗೆ ಐಡಿಯಾ ಇರಬೇಕು. ಈ ನಾರದ ಸ್ಮೃತಿ ಏನಿದೆ ಗುಪ್ತರ ಕಾಲದಲ್ಲಾಗುತ್ತೆ, ಯಜ್ಞವಲ್ಕ ಮನುಸ್ಮೃತಿ ಗುಪ್ತರ ಪೂರ್ವ ಕಾಲದಲ್ಲಾಗುತ್ತೆ. ನ್ಯಾಯಾಂಗ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾತಾಡ್ತೀವಿ. ಅರ್ಥಶಾಸ್ತ್ರ ಅಂದರೆ ಕೌಟಿಲ್ಯನ ಅರ್ಥಶಾಸ್ತ್ರ. ಈಗ ಮನುಸ್ಮೃತಿ ಬಗ್ಗೆ ನಾವು ಮಾತಾಡಿದ್ವಿ. ನ್ಯಾಯ ಸಂಹಿತೆ ವಿಷಯಗಳನ್ನು ಒಳಗೊಂಡಿದೆ. ಹಾಗಾಗಿ ರಾಜಸುಯೋಗ, ವಾಜಪೇಯ, ಮನುಸ್ಮೃತಿ, ಹಾಗೆ ನಮಗೆ ಈ ಒಂದು ನಾರದ ಸ್ಮೃತಿ, ಯಜ್ಞವಲ್ಕ ಸ್ಮೃತಿಗಳ ಬಗ್ಗೆ ನೆಕ್ಸ್ಟ್ ಕ್ವಶನ್ಸ್ ಕೇಳ್ಬೋದು, ಓದ್ಕೋಬೇಕಾಗತ್ತೆ. ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಬೌದ್ಧರ ಅವಶೇಷಗಳು ಇಲ್ಲಿದೆ. ಒಂದು ಹೊಸ ಎಕ್ಸ್ಕ್ಯಾವೇಷನ್ಗೆ ಸಂಬಂಧಿಸಿದಂಥ ಪ್ಲೇಸ್ ಬಗ್ಗೆ ಕೇಳ್ತಾ ಹೋಗಿದ್ದಾರೆ. ಇಲ್ಲಿ ಅಂದರೆ ಮಂಜ್ರಾಬಾದ್ ಇರ್ಬೋದು, ಹಳೆಬೀಡು ಇರ್ಬೋದು, ಸನ್ನತಿ ಇರ್ಬೋದು, ಹಂಪಿ ಇರ್ಬೋದು. ಇದು ಇತ್ತೀಚೆಗೆ ಭಾರತೀಯ ಪುರಾತತ್ವ, ಕರ್ನಾಟಕ ಪುರಾತತ್ವ ಇಲಾಖೆಯಲ್ಲಿ ಸುದ್ದಿಲಿರೋದು. ಯಾಕೆಂದರೆ ಇಲ್ಲಿ ಅಶೋಕನ ಶಾಸನಗಳು ಪ್ರಾಕೃತ ಮತ್ತು ಬ್ರಾಹ್ಮಿ ಲಿಪಿಯಲ್ಲಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಅಶೋಕನ ಅಶೋಕ ಬೌದ್ಧಿಸಮನ್ನು ಸ್ವೀಕರಿಸಿ ಅದನ್ನು ವಿಶೇಷವಾಗಿ ಬೆಳೆಸಿದ್ದರಿಂದ ಈ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂಥ ಅವಶೇಷಗಳು ಅಥವಾ ಗಾಂಧಾರ ಕಲೆಯ ಏನಾದರೂ ಕೆಲವು ವಿಗ್ರಹಗಳು ಸಿಕ್ಕಿದೆ ಈ ಸನ್ನತಿಯಲ್ಲಿ. ಈ ಸನ್ನತಿಯಲ್ಲಿದೆ ಅಂದರೆ ಕಲಬುರ್ಗಿಯಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಇಲ್ಲಿದೆ ಕಲಬುರ್ಗಿ. ಹಂಪಿ ಇದೆ, ಹಳೆಬೀಡಿದೆ, ಮುಜರಾಬಾದ್ ಇದೆ. ಹಾಗೆ ಸನ್ನತಿ ಬಗ್ಗೆ, ನಿಟ್ಟೂರು ಬಗ್ಗೆ, ಸವಣೂರು ಬಗ್ಗೆ, ನೆಕ್ಸ್ಟ್ ಸಂಗನಕಲ್ಲು ಬಗ್ಗೆ, ನಿಮಗೆ ಬ್ರಹ್ಮಗಿರಿಯ ಬಗ್ಗೆ, ಈ ಥರದ ಪ್ಲೇಸ್ಗಳನ್ನು ಮತ್ತೆ ಕೇಳ್ಬೋದು. ಇದು ನಿಮ್ಮ ಗಮನದಲ್ಲಿರಬೇಕು. 3 ದುಂಡು ಮೇಜಿನ ಪರಿಷತ್ತುಗಳಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಭಾಗವಹಿಸಿದವರು ನಾವು ಕಾಮನ್ನಾಗಿ 1930 ಮತ್ತು 31ರಲ್ಲಿ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್, 31ರಲ್ಲಿ 2ನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್, 32ರಲ್ಲಿ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್. ಈ ಒಂದು 3 ದುಂಡು ಮೇಜಿನ ಸಮ್ಮೇಳನಕ್ಕೆ ಭಾಗವಹಿಸಿದವರು ನಾವೆಲ್ಲ ಕಡೆ ಜಿನ್ನಾ, ಅಂಬೇಡ್ಕರ್ ಮತ್ತು ಸರ್ ಮಿರ್ಜ್ ಇಸ್ಮಾಯಿಲ್ ಅಂತ ಕರಿತೀವಿ. ಬಟ್ ನಮಗಿಲ್ಲಿ ವೆಬ್ಸೈಟ್ ಬೇರೆ ಬೇರೆ ವಿಧಾನಗಳಲ್ಲಿ ಇಲ್ಲಿ ಈ ಥರ ಕ್ವಶನ್ಸ್ ಕೊಟ್ಟಾಗ ಗೊಂದಲ ಆಗುತ್ತೆ. ಡಾಕ್ಟರ್ BR ಅಂಬೇಡ್ಕರ್ ಅಂತಕ್ಕಂಥದ್ದು ಆನ್ಸರ್. ಯಾಕೆಂದರೆ ಜಿನ್ನನೂ ಸಹ 3ಕ್ಕೂ ಭಾಗವಹಿಸಿದ್ದ ಅಂತ ಹೇಳ್ತಾರೆ. ನಾವು ಡಾಕ್ಟರ್ BR ಅಂಬೇಡ್ಕರ್ ಭಾಗವಹಿಸಿದವರು ಅಂತ ಹೇಳ್ತೀವಿ. ಇದು ಕ್ವಶನ್ಸು ಮೇಕಿಂಗ್ ಮಾಡುವಾಗ ಮಿಸ್ಟೇಕ್ ಆಗಿರ್ಬೋದು. ಆದರೆ ಈ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸಿಗೆ ಭಾಗವಹಿಸಿದ್ದು ಗಾಂಧೀಜಿ ಮಾತ್ರ. ಈ ಒಂದು ಪ್ರಶ್ನೆಗೆ ಡಾಕ್ಟರ್ BR ಅಂಬೇಡ್ಕರ್ ಇಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಇರ್ಬೋದು ಮತ್ತು ಸರ್ ಮಿರ್ಜ್ ಇಸ್ಮಾಯಿಲ್ ಇರ್ಬೋದು, ಇವರು ಉತ್ತರ ಆಗ್ಬೋದು. ಈ ರೀತಿ ಪ್ರಶ್ನೆ ಕೇಳಿದರೆ 2022ರ PSIಯಲ್ಲಿ. ಪಾಕಿಸ್ತಾನದ ಪರಿಕಲ್ಪನೆಯನ್ನು ಮೊಟ್ಟ ಮೊದಲು ಪ್ರಸ್ತಾಪಿಸಿದವರು ಮೊಹಮ್ಮದ್ ಇಕ್ಬಲ್ ಅಂತಕ್ಕಂಥವರು ಮತ್ತು ಮೊಹಮ್ಮದ್ ಅಲಿ ಜಿನ್ನಾ, ಶೌಕತ್ ಅಲಿ ಮತ್ತು ಸರ್ ಸೈಯದ್ ಅಹಮದ್ ಖಾನ್ ಬಗ್ಗೆ ಕೇಳಿದ್ದಾರೆ. ನೋಡಿ, ಫಸ್ಟ್ ಪಾಕಿಸ್ತಾನಕ್ಕೆ ಸಂಬಂಧಿಸಿದಂತೆ ನಾವು ದ್ವಿರಾಷ್ಟ್ರ ಸಿದ್ಧಾಂತದ ಪಿತಾಮಹ ಯಾರು ಅಂದರೆ ಈ ಮೊಹಮ್ಮದ್ ಇಕ್ಬಲ್. ಈ ಮುಸ್ಲಿಂ ಲೀಗ್ 1906ರಲ್ಲಿ ಏನು ಸ್ಟಾರ್ಟ್ ಆಯಿತು ಢಾಕಾದಲ್ಲಿ. ಈ ವಿಷಯಗಳಿಗೆ ಸಂಬಂಧಿಸಿದಂತೆ ಇವರ ಕುರಿತು ಮಾಹಿತಿ ನಾವು ಸ್ಟಡಿ ಮಾಡ್ಬೋದು.
ನೆಕ್ಸ್ಟ್ ಹಾಗಾದರೆ ಮೊಹಮ್ಮದ್ ಇಕ್ಬಲ್ ದ್ವಿರಾಷ್ಟ್ರಕ್ಕೆ ಸಂಬಂಧಿಸಿದಂಥ ಅಂಶಗಳು. ಹಾಗೆ ಎ ಜಿನ್ನಾ ಅಂತಕ್ಕಂಥವರು 1940ರಲ್ಲಿ ಪಾಕಿಸ್ತಾನ ಠರಾವೋ ಏನಿದೆ, ಪಾಕಿಸ್ತಾನ ಠರಾವೋಕ್ಕೆ ಸಂಬಂಧಿಸಿದಂಥ ವಿಷಯಗಳು ಅಥವಾ ಪಾಕಿಸ್ತಾನ ಬೇಕೇ ಬೇಕು ಅಂತ ಹೇಳಿದವರು. ಶೌಕತ್ ಅಲಿ ನಿಮಗೆ ಗೊತ್ತಿದೆ, ಮೊಹಮ್ಮದ್ ಅಲಿ ಶೌಕತ್ ಅಲಿ ಈ ಮುಸ್ಲಿಂ ಲೀಗನ್ನು ಮುನ್ನಡೆಸಿದವರು. ಸರ್ ಸೈಯದ್ ಅಹಮದ್ ಖಾನ್ ಅಂತಕ್ಕಂಥವರು ಅಲಿಗರ್, ಉತ್ತರ ಪ್ರದೇಶದಲ್ಲಿ ಅಲಿಗರ್ ಮೂಮೆಂಟನ್ನು ನಡೆಸಿದವರು. ಆದರೆ ಈ ಒಂದು ಪಾಕಿಸ್ತಾನ್ ಅಂತಕ್ಕಂತಹ ಹೆಸರನ್ನು ತಂದಂಥವರು ಯಾರು ಅಂದರೆ ಈ ರೆಹಮತ್ ಅಲಿ ಅಂತ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆದಂಥವರು ಪಂಜಾಬ್, ಅಫ್ಘಾನ್, ಕಾಶ್ಮೀರ, ಸಿಂಧ್ ಮತ್ತು ಬಲೂಚಿಸ್ತಾನ ಸೇರಿ ಪಾಕಿಸ್ತಾನ ಅಂತ ಹೇಳಿದವರು ಯಾರು ಅಂದರೆ ರೆಹಮತ್ ಅಲಿ. ಎಸ್, ಹಾಗಾದರೆ 15ನೇ ಪ್ರಶ್ನೆಗೆ ಫಸ್ಟ್ ಕ್ವೆಶನ್ ಸರಿಯಾದ ಉತ್ತರ ಗೊತ್ತಾಯಿತು. ಎಸ್, ಬ್ರಿಟಿಷರು ಭಾರತೀಯರಿಗೆ ಅಧಿಕಾರ ಹಸ್ತಾಂತರಿಸುವಂತೆ ಮಾಡಿದ ಕಾರಣಗಳು. ಕ್ರಾಂತಿಕಾರಿ ಚಟುವಟಿಕೆಗಳು, ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಹದಗೆಡಿಸಿದ್ದು, ಬ್ರಿಟಿಷರಿಗೆ ಭಾರತೀಯರ ಪ್ರತಿಕೂಲ ಮನೋಭಾವ ಹಾಗೂ ಕಾರ್ಮಿಕರ ಅಶಾಂತಿ, ಎರಡನೇ ಜಾಗತಿಕ ಯುದ್ಧದ ನಂತರ ಬ್ರಿಟನ್ನಿನ ರಾಜಕೀಯ ಹಾಗೂ ಆರ್ಥಿಕ ಅವನತಿ, ಭಾರತೀಯರ ಸೈನಿಕರು ಬ್ರಿಟಿಷ್ ಸರ್ಕಾರಕ್ಕೆ ನಿಷ್ಠರಾಗಿ ಉಳಿಯುವ ಬಗ್ಗೆ ಉಂಟಾದ ಸಂಶಯ. ಎಲ್ಲ ರೈಟ್ ಇದೆ, ಆದರೆ ನಿಯರೆಸ್ಟ್ ಆನ್ಸರ್ ನೋಡಿ, ಭಾರತಕ್ಕೆ ಸ್ವತಂತ್ರ ಬೇಕು ಅಂತಕ್ಕಂಥ ಕ್ರಾಂತಿಕಾರಿಗಳು ಸುಭಾಷ್ ಚಂದ್ರ ಬೋಸ್ನ ಇಂಡಿಯನ್ ನ್ಯಾಷನಲ್ ಆರ್ಮಿನೇ ಈ ಸಿಂಗಪುರ್ ಮತ್ತು ಜಪಾನ್ ಭಾರತದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಆದಾಗ ಬ್ರಿಟಿಷ್ ವಶದಲ್ಲಿದ್ದಂಥ ಭಾರತ ಏನಾದರೂ ಇವರು ವಶ ಆದರೆ ಅದು ಹೇಗೆ ಫೇಲ್ಯೂರ್ ಆಗುತ್ತೆ ಅಂತಕ್ಕಂಥ ಅಂಶಗಳ ಕುರಿತು ಇದು ಸ್ಟಾರ್ಟ್ ಆಯಿತು. ಹಾಗಾದರೆ ಕ್ರಾಂತಿಕಾರಿ ಚಟುವಟಿಕೆಗಳು, ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಹದಗೆಡಿಸಿದ್ರ ಬಗ್ಗೆ ನಮಗೆ ಮಾಹಿತಿ ತಿಳಿಬೋದು. ಎಸ್, ಬ್ರಿಟಿಷರು ಭಾರತೀಯರಿಗೆ ಅಧಿಕಾರ ಹಸ್ತಾಂತರಿಸುವಂತೆ ಮಾಡಿದ ಕಾರಣಗಳು ಯಾವ್ಯಾವು ಅಂತಕ್ಕಂಥದ್ದು ಗೊತ್ತಾಯಿತು. ನೆಕ್ಸ್ಟ್ ಈ ವಿಷಯಕ್ಕೆ ಫಸ್ಟ್ ಆಪ್ಷನ್ ಆನ್ಸರ್ ಆದಮೇಲೆ ಮುಂದಿನ ಪ್ರಶ್ನೆ ನೋಡೋಣ. ಮೌಂಟ್ ಬ್ಯಾಟನ್ ಯೋಜನೆ 1947 ಜೂನ್ 3 ಈ ಬಗ್ಗೆ ಹೇಳುತ್ತೆ. ಸಂವಿಧಾನ ರಚನಾ ಸಭೆ ಮತ್ತು ಸಂವಿಧಾನ ರಚಿಸುವ ಬಗ್ಗೆ ಮಾರ್ಗದರ್ಶಿ ಸೂಚಿ ಇರ್ಬೋದು, ಸಂಯುಕ್ತ ಸರ್ಕಾರ ಫೆಡರಲ್ ಗವರ್ನರ್ ಬಗ್ಗೆ ಇರ್ಬೋದು, ಆ ಸಮಯದಲ್ಲಿ ಭಾರತದಲ್ಲಿ ಭುಗಿಲೆದ್ದ ಕೋಮು ಗಲಭೆಗಳನ್ನು ನಿಯಂತ್ರಿಸುವ ಯೋಜನೆ ಇರ್ಬೋದು, ಅಧಿಕಾರವನ್ನು ಬ್ರಿಟಿಷರಿಂದ ಭಾರತೀಯರಿಗೆ ಹಸ್ತಾಂತರಿಸಿದ್ದು. ನೋಡಿ, ಬಾಲ್ಕನ್ ಯೋಜನೆ, ಡಿಕ್ಕಿ ಬರ್ಡ್ ಪ್ಲ್ಯಾನ್ ಮತ್ತು ಅಧಿಕಾರ ಯೋಜನೆ ಅಂತಕ್ಕಂಥದ್ದು 1947 ಜುಲೈ 18ನೇ ತಾರೀಕು ಭಾರತ ಸರ್ಕಾರ ಕಾಯ್ದೆ ಬರುತ್ತೆ. 1947 ಆಗಸ್ಟ್ 15ಕ್ಕೆ ಲಾರ್ಡ್ ಮೌಂಟ್ ಬ್ಯಾಟನ್ ಯೋಜನೆ ಏನಾಗುತ್ತೆ, ಭಾರತಕ್ಕೆ ಸ್ವತಂತ್ರ ಕೊಡುತ್ತೆ. ಲಾರ್ಡ್ ಮೌಂಟ್ ಬ್ಯಾಟನ್ ಯೋಜನೆ 7 ಜನ ಸದಸ್ಯರು, ಮುಸ್ಲಿಂ ಲೀಗ್ನಿಂದ 3 ಜನ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿಂದ 3 ಜನ, ಸಿಖ್ ಸಮುದಾಯದಿಂದ ಸೇರಿ ಏನು ಮಾಡ್ತಾರೆ, ಈ ಜೂನ್ 3 ಪ್ಲ್ಯಾನನ್ನು ಸಿದ್ಧಪಡಿಸ್ತಾರೆ. ಇದು ಮೇಜರ್ ಆಫ್ ದ ಪಾಯಿಂಟ್ಸ್. ನೆಕ್ಸ್ಟ್ ಹಾಗಾದರೆ 17ನೇ ಪ್ರಶ್ನೆ ಆದಮೇಲೆ 18ನೇ ಪ್ರಶ್ನೆ ಇದೆ. ಬ್ರಿಟಿಷರ ವಿರುದ್ಧ 1899 ಹಾಗೆ 1900ರವರೆಗೆ ನಡೆದ ಮುಂಡರ ನಿವಾಸಿಗಳ ದಂಗೆ ನೇತೃತ್ವ ವಹಿಸಿದವರು ಬಿರ್ಸಾ, ಸಿಧು, ಕಾನು ಮತ್ತು ಡಿಕೂಸ್ ಅಂತಕ್ಕಂಥವ್ರ ಬಗ್ಗೆ ನಮಗೆ ಮಾಹಿತಿ ಬರ್ಬೋದು. ನೋಡಿ, ಇದು ತುಂಬ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ. ಬಿರ್ಸಾ ಮುಂಡಾ ಅಂತಕ್ಕಂಥದ್ದು ಜಾರ್ಖಂಡದ ಒಂದು ಬುಡಕಟ್ಟು ದಂಗೆಗೆ ಸಂಬಂಧಿಸಿದಂಥ ದಂಗೆ, ಇದು ಬಿರ್ಸಾ ಮುಂಡಾ ದಂಗೆ. ಇದು ನಿಮಗೆ ಆನ್ಸರ್ ಆಗ್ಬೋದು. ನೆಕ್ಸ್ಟ್ ಅದಾದಮೇಲೆ ಕೆಳಗಿನ ಪ್ರಶ್ನೆ ಹೀಗಿದೆ. ಕೆಳಗಿನ ಪಟ್ಟಿಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ. ಇದು ನಮಗೆ ವೇದಿಕ್ ಸಿವಿಲೈಸೇಷನಲ್ಲಿ ಬರ್ತಕ್ಕಂಥ ಪ್ರಶ್ನೆ. ಇದು ಆರ್ಡರ್ ಆಗಿದೆ. ಯೋಗ ಪತಾಂಜಲಿ, ನ್ಯಾಯದರ್ಶನ ಗೌತಮಿ, ಸಂಖ್ಯಾದರ್ಶನ ಕಪಿಲ, ಉತ್ತರ ಮೀಮಾಂಸೆ ಬಾದರಾಯಣ, ಹಾಗೆ ಈ ವೈಶೇಷಿಕ ದರ್ಶನ ಕಣಾದ ಅಥವಾ ಕಾಣದ ಅಂತಕ್ಕಂಥದ್ದು. ಈ ಆಪ್ಷನ್ ಸರಿಯಾಗಿರೋದ್ರಿಂದ ನಮಗೆ 1, 2, 3, 4, 5 ಈ ಫಸ್ಟ್ ಆಪ್ಷನ್ಸ್ ಏನಿದೆ ಡೈರೆಕ್ಟ್ ಕೊಟ್ಟಿದ್ದಾರೆ. ಈ ಪ್ರಶ್ನೆ ನಿಮಗೆ ಗೊತ್ತಿರಬೇಕು. ವಿಶೇಷವಾಗಿ ನಮಗೆ ಈ 6 ದರ್ಶನಶಾಸ್ತ್ರಗಳಿದೆ. 6 ದರ್ಶನಶಾಸ್ತ್ರಗಳಲ್ಲಿ 5 ದರ್ಶನಶಾಸ್ತ್ರಗಳ ಬಗ್ಗೆ ಡೈರೆಕ್ಟ್ ಕ್ವಶನ್ಸ್ ಬಂದಿದೆ. ಇದು ವೇದಿಕ್ ಪೀರಿಯಡಲ್ಲಿ ನೀವು ಓದ್ತೀರಾ. ನೆಕ್ಸ್ಟ್, ಪೇಶ್ವೆಗಳ 5 ಮನೆತನಗಳು ಡಿವೈಡ್ ಆಗಿ ಎಲ್ಲೆಲ್ಲಿ ಹೋಯಿತು ಮತ್ತು ಅದಕ್ಕೆ ಸಂಬಂಧಿಸಿದಂಥ ವಿಷಯಗಳನ್ನು ಇಲ್ಲಿ ಕೊಡ್ತಾ ಹೋಗಿದ್ದಾನೆ. ನೋಡಿ, ನಿಮಗೆ ಏನಾದರೂ ಪೇಶ್ವೆಗಳು ಎಲ್ಲಿದ್ದರು ಅಂದರೆ ಪೂನಾ ಅಂತ. ಸಿಗೆ 2 ಎಲ್ಲೆಲ್ಲಿದೆ ನೋಡಿ, ಸಿಗೆ 2 ಇಲ್ಲೂ ಇದೆ, ಸಿಗೆ 2 ಇಲ್ಲೂ ಇದೆ. ಹಾಗಾದರೆ ಹೋಳ್ಕರರು ಇಂದೂರ್ ಅಂತ ಕರಿತೀವಿ. ಮಧ್ಯಪ್ರದೇಶದ ಇಂದೂರಲ್ಲಿ ಯಾರಿದ್ರು ಅಂದರೆ ಹೋಳ್ಕರರಿದ್ದರು. ಹಾಗೆ ಹೋಳ್ಕರರು 3 ಇದೆಯಾ, ಇಲ್ಲಿದೆ, 3 ಇದೆ. ಹಾಗಾದರೆ ಆನ್ಸರ್ ಸಿಕ್ಕೋಯ್ತು. ನಮಗೆ B5 ಇದೆ. ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಸಿಂಧ್ಯಗಳಿದ್ದರು ಅಂತ.
ಹಾಗೆ ಡಿಗೆ 4 ಅಂತಕ್ಕಂಥದ್ದೇ ಬರೋಡದಲ್ಲಿ ಗಾಯಕ್ವಾಡರು ಅಂತ ಓದಿರ್ತೀರ. ಹಾಗೆ ಹೀಗೆ 1 ಇದೆ, ನಾಗಪುರದಲ್ಲಿ ಭೋಸ್ಲೆಗಳು ಅಂತ ಓದಿರ್ತೀರ. ಈ ಫಸ್ಟ್ ಒನ್ ಏನಾಗುತ್ತೆ ನಮಗೆ ಆನ್ಸರ್ ಆಗುತ್ತೆ ಸ್ನೇಹಿತರೆ. ಎಸ್, ಇದಾದ ಮೇಲೆ ನಮಗೆ ಒಂದೊಂದು ಎಕ್ಸಾಮಲ್ಲೂ ಸಹ 20ಕ್ಕೂ ಹೆಚ್ಚು ಪ್ರಶ್ನೆಗಳು PSNL ಕೇಳ್ತಾ ಹೋಗಿದ್ದಾರೆ. ಬಾಂಬೆಯನ್ನು ಪೋರ್ಚುಗೀಸರು ಬ್ರಿಟಿಷರಿಗೆ ವಹಿಸಿಕೊಟ್ಟ ಸಂದರ್ಭ. ಪೋರ್ಚುಗೀಸ್ ರಾಜಕುಮಾರಿ ಕ್ಯಾಥರಿನ್, ಪೋರ್ಚುಗೀಸ್ ರಾಜಕುಮಾರಿ ಅಥವಾ ಪೋರ್ಚುಗೀಸ್ ರಾಜನ ಸಹೋದರಿ ಕ್ಯಾಥರಿನ್ ಬ್ರಿಗಾಂಜ್ ಹಾಗೂ ಚಾರ್ಲ್ಸ್ ಸೆಕೆಂಡರನ್ನು ವಿವಾಹವಾಗಿದ್ದು ಮತ್ತು ವರದಕ್ಷಿಣೆಯಾಗಿ ಬಾಂಬೆಯನ್ನು ತೆಗೆದುಕೊಂಡಿದ್ದು, ಆ ಬಾಂಬೆಯನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಆತ ಬಿಟ್ಟು ಕೊಟ್ಟಿದ್ದರ ಬಗ್ಗೆ ನಮಗೆ ಮಾಹಿತಿ ಇದೆ. ಹಾಗೆ ಸ್ಪೇನಿನಿಂದ ಸ್ವತಂತ್ರ ಪಡೆದ ಪೋರ್ಚುಗೀಸ್ ಮತ್ತು ಬ್ರಿಟನ್ ನಡುವೆ ಶಾಂತಿಯುತ ಸಂಬಂಧಗಳು, ಬ್ರಿಟಿಷರ ಕೈಲಿ ಸ್ಪ್ಯಾನಿಷ್ ಆರ್ಮಾಡಿ ಸೋಲು ಕಂಡಿದ್ದು, 1630ರಲ್ಲಿ ಆದ ಮಾಡ್ರಿಡ್ ಒಪ್ಪಂದ. ಇವ್ಯಾವುದೂ ಅಲ್ಲ, ಫಸ್ಟ್ ಒನ್ ಸರಿಯಾದ ಆನ್ಸರ್. ನೆಕ್ಸ್ಟ್ ಹಾಗಾದರೆ ವಿಶೇಷವಾಗಿ ನಾವು ಇಷ್ಟು 21 ಪ್ರಶ್ನೆಗಳು 2022, ಇದಕ್ಕೂ ಅಧಿಕ ಪ್ರಶ್ನೆಗಳನ್ನು ಕೇಳಿರ್ಬೋದು. ಎಸ್ ಸ್ನೇಹಿತರೆ, ಇದೇ ರೀತಿಯಾಗಿ ವಿಷಯಗಳನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ವಿಷಯ ಅಥವಾ ಈ ವಿಡಿಯೋ ಇಷ್ಟ ಆಗಿದ್ದರೆ ಇತರರಿಗೂ ಪರಿಚಯಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.